ಅದರ ಪರಿಣಾಮದಿಂದ ಹಿಂದೂಗಳ ಸ್ವಾಭಿಮಾನ ಕಡಿಮೆ ಇದೆ. ಇದರರ್ಥ ಸ್ವಾಭಿಮಾನ ಕಡಿಮೆ ಇರುವಂಥ ಹಿಂದೂಗಳು ಎಲ್ಲೂ ಇಲ್ಲ. ಜಗತ್ತಿನೊಳಗೆ 2000 ವರ್ಷಗಳ ಸಂಘರ್ಷವನ್ನು ಎದುರಿಸಿ ಬದುಕಿದವರು ಭೂಮಿ ಮ್ಯಾಗ ಯಾರಿದ್ರೆ ಅದು ಹಿಂದೂಗಳು ಮಾತ್ರ. ಎಲ್ಲೆಲ್ಲಿ ಇಸ್ಲಾಂ ಕಾಲಿಟ್ಟಿದೆ ಎಲ್ಲ ನಾಗರಿಕತೆಯನ್ನು ಸುಟ್ಟು ಹಾಕಿದೆ. ಎಲ್ಲೆಲ್ಲಿ ಕ್ರೈಸ್ತರು ಕಾಲಿಟ್ಟರೋ ಅಲ್ಲೆಲ್ಲ ನಾಗರಿಕತೆಯನ್ನು ಸುಟ್ಟು ಹಾಕಿದೆ. ಅಲೆಕ್ಸಾಂಡರ್ ಹಿಡ್ಕೊಂಡು ಕಸಬನವರುಗಳೇ ದೇಶದ ಮೇಲೆ ದಾಳಿ ನಡೀತಾ. ಆದರೆ ಯಾವ ದಾಳಿ ಒಳಗೂ ನಾವು ಹಿಂದೆ ಸರಿದಿಲ್ಲ. ಕಾಲಕ್ಕೆ ಅವ್ರನ್ನ ಮೆಟ್ಟತನ ಬಂದೀವಿ. ಮಹಮ್ಮದ್ ಗೋರಿ 16 ಬಾರಿ ದಾಳಿ ಮಾಡಿದಾತ ನಮ್ಮ ಇತಿಹಾಸ ಹೇಳ್ತೈತೆ. 16 ಬಾರಿ ಸೋಲಿಸಿದ ಅಂತ ಹೇಳಲಿಲ್ಲ. ಪೃಥ್ವಿರಾಜ್ ಚೌಹಾಣ್ 16 ಬಾರಿ ಸೋಲಿಸಿದ, ಕಾಲು ಹಿಡ್ಕೊಳ್ಳೋಣ ಬಿಟ್ಟಿನ ಹೋಗಿ ಅಂತ ಹೇಳ್ತಿದ್ದ. ಅದನ್ನು ಹೇಳಿಲ್ಲ. ಬರೀ 16 ಬಾರಿ ದಂಡೆತ್ತು ಬಂದ, ದಾಳಿ ಮಾಡಿದ, ಲೂಟಿ ಮಾಡಿದ. ಅಂದ್ರೆ ಅವನ್ನ ಹೀರೋ ಮಾಡುವಂಥ ಒಂದು ಪ್ರವೃತ್ತಿ ಪ್ರಾರಂಭ ಆಯಿತು. ಇದನ್ನೆಲ್ಲ ಅಧ್ಯಯನ ಮಾಡಿದ್ರು ಡಾಕ್ಟರ್ ಹೆಡ್ಗೇವಾರ್. ಸ್ವಾಭಿಮಾನ ವ್ಯಕ್ತಿಗಳನ್ನ ಹೆಂಗೆ ತಯಾರು ಮಾಡಬೇಕು, ಇತಿಹಾಸ ನೋಡಿದ್ರೆ ಬ್ರಿಟಿಷರ ಕೈಯಾಗೈತಿ, ಎಲ್ಲ ಕಮ್ಯುನಿಸ್ಟರ ಕೈಯಾಗೈತಿ, ದೇಶ ವಿರೋಧಿಗಳದಾರು. ಅಂಥದ್ರೊಳಗೆ ನಮ್ಮ ರಾಷ್ಟ್ರ ಜಾಗೃತಿ ಹೇಗಾಗಬೇಕು ಅದಕ್ಕೆ ಯೋಚನೆ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1925 ವಿಜಯದಶಮಿ ದಿನ ನಾಗಪುರದೊಳಗೆ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡೋ